ಜೀವನದಲ್ಲಿ ಕೆಲವರು ತುಂಬ ಕಷ್ಟದಲ್ಲಿರ್ತಾರೆ. ಆದರೆ ನಾವು ನೋಡ್ತಿದ್ದ ಹಾಗೆ ಅವರ ಜೀವನವೇ ಬದಲಾಗಿರುತ್ತದೆ. ಅವರು ಅಂದುಕೊಂಡಿರದ ರೀತಿಯಲ್ಲಿ ಅವರು ಶ್ರೀಮಂತಿಕೆಯನ್ನು ಅನುಭವಿಸುವ ರೀತಿಯಲ್ಲಿ ಬೆಳೆದಿರ್ತಾರೆ. ಅಂದರೆ ಅವರ ಪ್ರತಿಯೊಂದು ವ್ಯವಹಾರವೂ, ಪ್ರತಿಯೊಂದು ಕೆಲಸವೂ ಎಲ್ಲವೂ ಅವರಿಗೆ ಉತ್ತಮ ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ಯಾಕೆ ಹೀಗಾಗುತ್ತದೆ? ನಾವು ಕೆಲಸ ಮಾಡ್ತೀವಿ, ಅವರು ಹಾಗೇ ಕೆಲಸ ಮಾಡ್ತಾಯಿದ್ವಿ, ನಮ್ಮದು ಅದೇ ರೀತಿ ಒಳ್ಳೆಯ ಉದ್ಯೋಗ ಇದೆ, ಆದರೂ ನಾವು ಆ ರೀತಿ ಸಂತೋಷ ಪಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಯಾಕೆ ಹೀಗಾಗುತ್ತದೆ, ಅದು ಯಾಕೆ ಎಂಬುದನ್ನು ಜನರು ಪ್ರಶ್ನೆ ಮಾಡಿಕೊಳ್ಳುವುದುಂಟು. ಇನ್ನು ಕೆಲವರು ಭಾಳ ಕಷ್ಟದಲ್ಲಿರ್ತಾರೆ. ದಿನನಿತ್ಯದ ಕೆಲಸ ಕಾರ್ಯಗಳಿಗೂ ತೊಂದರೆ ಇರುತ್ತೆ. ಅವ್ರಿಗೇನೋ ಒಂದು ವ್ಯಾಪಾರ ಶುರು ಮಾಡಿಬಿಡ್ತಾರೆ. ಆ ವ್ಯಾಪಾರದಿಂದ ಅವರು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾರೆ. ಯಾಕೆ ಹೀಗಾಗ್ತು? ಅವ್ರಿಗೇನಾದ್ರು ದುಡ್ಡು ಸಿಕ್ಕಿರಬೇಕು, ಯಾವುದೋ ಗಂಟು ಸಿಕ್ಕಿರಬೇಕು, ಅಥವಾ ಯಾರೋ ಮೋಸ ಮಾಡಿರಬೇಕು ಅಂತ ನಾವು ಅಂದ್ಕೊಳ್ತೇವೆ. ಆದರೆ ಇದೆಲ್ಲ ಸಾಧ್ಯವಾಗುವುದು ಹೇಗೆ? ಇದಕ್ಕೆ ಹೀಗೆ ನಡೀತದೆ, ಏನಾದರೂ ಗಂಟು ಸಿಗುತ್ತೆ, ಭೂಮಿಯಿಂದ ಹಣ ಸಿಗುತ್ತೆ, ಹಾಗೆ ಹಲವು ರೀತಿಯಲ್ಲಿ ಜನಗಳು ಯೋಚನೆ ಮಾಡ್ತಾರೆ. ಆದರೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಆ ರೀತಿಯಲ್ಲಿ ಹಣವಂತರಾಗುವಂತಹ ಜನರ ಹಸ್ತದಲ್ಲಿ ಕೆಲವು ಸೂಚನೆಗಳಿರುತ್ತದೆ. ಅವರು ಯಾವ ರೀತಿಯಲ್ಲಿ ಯಾವ ಕೆಲಸ ಮಾಡಿದಾಗ ಏನು ಸಕ್ಸಸ್ ಆಯಿತು, ಯಾಕೆ ಸಕ್ಸಸ್ ಆಯಿತು ಎಂಬುದನ್ನು ತಿಳಿದುಕೊಳ್ಳುವಂತಹ ಕೆಲವು ಗುರುತುಗಳು, ರಾಜಯೋಗದಂತಹ ಗುರುತುಗಳು, ರಾಜಯೋಗ ಅಂತ ಹೇಳ್ತೀವಿ, ಅಂತಹ ಚಿಹ್ನೆಗಳು ಹಸ್ತದಲ್ಲಿದ್ದವರು ಈ ರೀತಿ ತಾವು ಮಾಡುವಂತಹ ಉದ್ಯೋಗದಿಂದ ಅಥವಾ ತಾವು ಮಾಡುವ ವ್ಯಾಪಾರ ವ್ಯವಹಾರದಿಂದ ಏನೂ ಗೊತ್ತಿಲ್ಲದಿದ್ದವನು ಹಣವಂತನಾಗಿ ದೊಡ್ಡಕ್ಕಾಗಿ ಬೆಳೀತಾನೆ. ಊರಲ್ಲೆಲ್ಲ ಇರುವಂಥ ಮನೆಗಳನ್ನೆಲ್ಲ ಕೊಂಡ್ಕೊಳ್ತಾನೆ, ಜಾಗಗಳನ್ನೆಲ್ಲ ಕೊಂಡ್ಕೊಳ್ತಾನೆ, ಅಂತಹ ಸ್ಥಿತಿಗೆ ಬರುತ್ತಾನೆ. ನಿಧಾನ ಹಂತ ಹಂತವಾಗಿ ಅವನು ಬೆಳವಣಿಗೆ ಕಂಡು ಜನರು ಆಶ್ಚರ್ಯಪಡುತ್ತಾರೆ. ಹಾಗಾದರೆ ಅಂತಹ ಚಿಹ್ನೆಗಳು ಯಾವುದು, ಆ ಚಿಹ್ನೆಗಳು ಎಲ್ಲಿರುತ್ತೆ ಮುಂತಾದ ವಿಷಯಗಳನ್ನು ನಾನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು. ಅದಕ್ಕಿಂತ ಮೊದಲು ಸುತ್ತಿ ಬರೋಣ, ದ್ವೇಷ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ, ಅದುವೇ ದಾರಿ ಮಾನಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಹೇಳಿದೆ, ನಿಮ್ಮ ಹಸ್ತದಲ್ಲಿ ಇರುವಂತಹ ಕೆಲವು ಚಿಹ್ನೆಗಳು, ಆ ಚಿಹ್ನೆಗಳು ರಾಜಯೋಗ, ರಾಜನಂತೆ ಬೆರೆಯಬಹುದಾದ, ರಾಜನಂತೆ ಜೀವನ ನಡೆಸಬಹುದಾದ, ಶ್ರೀಮಂತಿಕೆಯಿಂದ ಸುಖಭೋಗಗಳನ್ನು ಅನುಭವಿಸಬಲ್ಲ ಚಿಹ್ನೆಗಳು ಹಸ್ತದಲ್ಲಿರುತ್ತದೆ. ಕೆಲವರಿಗೆ ಏನಿರುತ್ತೆ, ಅಂತಹ ಚಿಹ್ನೆಗಳಿದ್ದರೂ ಅವರು ಜೀವನದಲ್ಲಿ ಏನು ಸುಖವನ್ನು ಅನುಭವಿಸೋದಿಲ್ಲ. ಹಣ ಮಾಡಬೇಕು, ಆಸ್ತಿ ಮಾಡಬೇಕು, ಹಣ ಮಾಡಬೇಕು, ಆಸ್ತಿ ಮಾಡಬೇಕು ಅಂಥ ರೀತಿಯಲ್ಲಿ ಅವರು ಯೋಚನೆ ಮಾಡ್ತಾರೆ. ಅದ್ಯಾಕೆ ಅವರು ಆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ? ಹಣ, ಸುಖ ಪಡಬೇಕು, ಸಂತೋಷ ಪಡಬೇಕು, ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಯೋಚನೆ ಅವರಿಗೆ ಬರೋದಿಲ್ಲ. ಹಣ ಮಾಡಬೇಕು, ಆಸ್ತಿ ಮಾಡಬೇಕು, ಅದೇ ಚಿಂತೆಯಲ್ಲಿರುತ್ತದೆ. ಅವರಿಗೆ ಅದೇ ಆನಂದ, ಅದೇ ಸಂತೋಷ ಆಗಿರುತ್ತೆ. ಇದಕ್ಕೆಲ್ಲ ಕಾರಣ ಏನು? ಅದಕ್ಕೇನಾದರೂ ನಾವು ಮೊದಲೇ ಅವರ ಹಸ್ತದಲ್ಲಿರುವಂತಹ ಚಿಹ್ನೆಗಳನ್ನು ನೋಡಿ ತಿಳಿಯಲು ಸಾಧ್ಯವೇ ಎಂಬುದನ್ನು ನಾನು ಇವತ್ತು ನಿಮ್ಮ ಜೊತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದೇನೆ. ಅಂದರೆ ಪೂರ್ತಿ ವಿಚಾರಗಳು ಒಂದೇ ವಿಡಿಯೋದಲ್ಲಿ ಹೇಳೋದು ಕಷ್ಟ ಆಗುತ್ತೆ, ಅದಕ್ಕೆ ಹೇಳಿದ್ದು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಅಂತ. ಹಾಗಾದರೆ ಅಂಥ ವಿಷಯಗಳೇನು? ಅಂತಹ ನಾವು ಶ್ರೀಮಂತಿಕೆಯನ್ನು ಅನುಭವಿಸುವಂತಹ, ಇದ್ದಕ್ಕಿದ್ದಾಗೆ ಜೀವನದಲ್ಲಿ ಅಭಿವೃದ್ಧಿ ಕಾಣಿಸುವಂತಹ ಅಂಥ ಚಿಹ್ನೆಗಳು ಯಾವುದನ್ನು ತಿಳಿದುಕೊಳ್ಳುವುದ, ಅದಕ್ಕೆ ನಾವು ಇವತ್ತು ಸಿದ್ಧರಾಗಿ ಬಂದಿದ್ದೇವೆ. BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಈ ಕಾರ್ಯಕ್ರಮಗಳು ನಿಮಗೆ ತೋರಿಸುತ್ತಿರುವಂತಹ ಇನ್ನೂ ಹೆಚ್ಚಿನ ವಿಷಯಗಳು ನಿಮಗೆ ನೋಡಬೇಕಾದರೆ, ಇನ್ನೂ ನೀವು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದರ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಬಹುದು. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರಿಗೆ ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲ ಇದೆ. ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವಂತಹ ತುಂಬ ಜನರಿದ್ದಾರೆ. ಅವರಿಗೆ ತಮ್ಮ ಭವಿಷ್ಯ ತಿಳಿಯಬೇಕಂದ್ರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು
ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಿಮ್ಮ ಜೀವನದಲ್ಲಿ ನಡೆದಿದೆ ಎಂಬುದನ್ನು ತಿಳಿಸಿಕೊಡುತ್ತೇವೆ. ನೀವು ಮುಂದೆ ಏನು ಮಾಡಬೇಕು, ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಎಂಬುದನ್ನು ತಿಳಿಸುತ್ತೇವೆ. ಅದನ್ನೆಲ್ಲವನ್ನು ತಿಳಿಯಲು ಆಸಕ್ತಿ, ನಂಬಿಕೆ ಇದ್ದವರಿಗೆ ಈ ನಂಬರಿಗೆ ವಾಟ್ಸಪ್ಗೆ ಹಾಯ್ ಅಂತ ಅಥವಾ ಎಸ್ ಅಂತ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಎಲ್ಲ ವಿಷಯಗಳನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮಾಡಿದರೆ ಮಾತ್ರ ನಿಮಗೆ ಬಹುಶಃ ತಿಳಿಯಲು ಸಾಧ್ಯ ಎಂಬುದನ್ನು ಮತ್ತೊಮ್ಮೆ ಹೇಳಿ ನಾನು ಈ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಮುಂದುವರಿಸುತ್ತಿದ್ದೇನೆ. ನಮ್ಮಲ್ಲಿ ಕೆಲವು ಚಿಹ್ನೆಗಳು ನಮ್ಮ ಹಸ್ತದಲ್ಲಿರುತ್ತೆ. ಆ ಚಿಹ್ನೆಗಳಿಂದ ನಮಗೇನು ಉಪಯೋಗ? ಆ ಚಿಹ್ನೆಗಳು ನೋಡಿದಾಗ ನಮಗೇನು ಅನಿಸುತ್ತೆ? ನಾವು ಮುಂದೆ ಶ್ರೀಮಂತಿಕೆಯನ್ನು ಅನುಭವಿಸಲು ಸಾಧ್ಯ ಎಂಬುದನ್ನು ನಮಗೆ ಗೊತ್ತಾಗುತ್ತದೆ. ಹಾಗೆ ಗೊತ್ತಾಗುವಂಥ ಒಂದು ಚಿಹ್ನೆಯನ್ನು ನಾನೀಗ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. ನೋಡಿ, ಕೇತು ಪರ್ವದಿಂದ, ಇದು ಕೇತು ಪರ್ವ, ಇಲ್ಲಿ ನಮಗೆ ಕೇತು ಪರ್ವ ಅಂತೀವಿ. ಈ ಕೇತು ಪರ್ವದಿಂದ ಭಾಗ್ಯರೇಖೆ ಹೊರಟು ಹೀಗೆ ಎಲ್ಲೂ ಕಟ್ಟಾಗದೆ ಶನಿ ಪರ್ವಕ್ಕೆ ಬಂದಿರಬೇಕು. ಇದು ಭಾಗ್ಯರೇಖೆ ಎಲ್ಲಿಂದ ಬರಬೇಕು? ಇಲ್ಲಿಂದ ಈ ಕೇತು ಪರ್ವದಿಂದ ಬಂದಿರಬೇಕು. ಕೇತು ಪರ್ವದಿಂದ ನೇರವಾಗಿ ಶನಿ ಪರ್ವಕ್ಕೆ ಬಂದಿದ್ದರೆ ಅಂಥ ವ್ಯಕ್ತಿಗಳು ಯಾವುದೇ ಒಂದು ಸಣ್ಣ ವ್ಯವಹಾರ ಪ್ರಾರಂಭ ಮಾಡಿದರೂ ಸಾಕು, ಕ್ರಮೇಣ ಅದು ಅಭಿವೃದ್ಧಿಯಾಗಿ ಅವರು ಅಂದುಕೊಂಡಿರದಂತಹ ರೀತಿಯಲ್ಲಿ ಮೇಲಕ್ಕೆ ಬರುತ್ತಾರೆ. ಉತ್ತಮವಾದ ಅಭಿವೃದ್ಧಿಯನ್ನು ಕಾಣುತ್ತಾರೆ. ಶ್ರೀಮಂತಿಕೆ ಅವರಿಗೆ ಒಲಿದು ಬರುತ್ತದೆ. ಆದರೆ ಈ ವ್ಯಕ್ತಿಗಳು ಹಣ ಸಂಪಾದನೆ, ಆಸ್ತಿ ಸಂಪಾದನೆ ಮಾತ್ರ ಅವರ ಮನಸ್ಸಿನಲ್ಲಿ ಇರುತ್ತೆ ಹೊರತು ಸುಖ ಪಡಬೇಕು, ಸಂತೋಷ ಅನುಭವಿಸಬೇಕು ಎಂಬ ಒಂದು ಚಿಂತೆ ಅವರಿಗೆ ಕಡಿಮೆ ಇರುತ್ತದೆ. ಆದರೆ ಆಸ್ತಿ ಹಣ ಮಾಡಲು ಇವರಿಗೆ ಬೇಕಾದಷ್ಟು ದಾರಿಗಳು ತೆರೆದುಕೊಳ್ಳುತ್ತದೆ. ಇಲ್ಲಿಂದ ಈ ಕೇತು ಪರ್ವದಿಂದ ಭಾಗ್ಯರೇಖೆ ನೇರವಾಗಿ ಎಲ್ಲೂ ಕಟ್ಟಾಗದೆ ಯಾವುದೇ ಅಡ್ಡರೇಖೆಗಳು ಬಾರದೇ ಇದ್ದರೆ ಅವರಿಗೆ ಅಂತಹ ಒಂದು ಶಕ್ತಿ ಇದೆ ಎಂಬುದನ್ನು ತಿಳ್ಕೋಬೇಕು. ವ್ಯಾಪಾರ ವ್ಯವಹಾರದಿಂದ ಧನಾಭಿವೃದ್ಧಿ ಆಗುತ್ತದೆ. ಹಾಗೆ ನೋಡಿ, ಸೂರ್ಯರೇಖೆ ಈ ರೀತಿ ಇದೆಯಲ್ಲ, ಈ ಸೂರ್ಯರೇಖೆ ಹೀಗೆ ಬಂದಿದ್ದರೆ, ಈ ಸೂರ್ಯರೇಖೆ ಹಾಗೆ ಬಂದಿದ್ದರೆ ಇವರು ಯಾವುದೇ ಒಂದು ಉದ್ಯೋಗ ಮಾಡಿದರೆ ಅವರು ಹಣವನ್ನು ಸಂಪಾದನೆ ಮಾಡಿ ಸುಖ ಜೀವನವನ್ನು ನಡೆಸುತ್ತಾರೆ. ಅವರು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ, ಸುಖ ಭೋಗಗಳನ್ನು ಅನುಭವಿಸುತ್ತಾರೆ. ಅದು ಈ ರೀತಿಯಲ್ಲಿ ಬಂದಾಗ ಅವರು ಅನುಭವಿಸುತ್ತದೆ. ಅವರು ಅಂದುಕೊಂಡಿರಲ್ಲ ನಾವು ಇದೇ ರೀತಿ ಹಣ ಮಾಡಲು ಸಾಧ್ಯ, ಈ ರೀತಿ ಹಣ ಮಾಡಿ ನಾನು ಸುಖ ಭೋಗಗಳನ್ನು ಅನುಭವಿಸಲು ಸಾಧ್ಯ ಎಂದು ಅವರಿಗೆ ಗೊತ್ತಿರೋದಿಲ್ಲ. ಆದರೆ ಅವರು ಮಾಡುವ ಉದ್ಯೋಗದಿಂದ ಅವರಿಗೆ ತಾನಾಗಿಯೇ ಅಂತಹ ಸೌಲಭ್ಯಗಳು ದೊರೆಯುವಂತಹ ಸ್ಥಿತಿಗೆ ತಲುಪುತ್ತಾರೆ. ಭಾಗ್ಯರೇಖೆ ತುಂಡಾಗಿರಬಾರದು ಎಂಬುದು ಒಂದು ಮುಖ್ಯವಾದ ಸೂಚನೆ. ಇಲ್ಲೆಲ್ಲೂ ಕಟ್ಟಾಗಿರಬಾರದು ಭಾಗ್ಯರೇಖೆ, ಅಥವಾ ಆ ಭಾಗ್ಯರೇಖೆ ಅಡ್ಡಗೆರೆಗಳು ಬಂದಿರಬಾರದು. ಅದು ಬಂದರೆ ಈ ಹೇಳಿದ ಎಲ್ಲ ಭಾಗ್ಯಗಳು ಅವರಿಂದ ಕೈ ತಪ್ಪಿ ಹೋಗುತ್ತದೆ. ಆದ್ದರಿಂದ ಅದಕ್ಕೆ ಫಲ ಇಲ್ಲದೆ ಆಗುತ್ತದೆ. ಈಗ ಜ್ಞಾನರೇಖೆಯನ್ನು ದಾಟಿ, ಈ ರೇಖೆ ನೋಡಿ, ಜ್ಞಾನರೇಖೆಯನ್ನು ದಾಟಿ ಎಲ್ಲೂ ಏನೂ ಆಗಿರಬಾರ್ದು. ಕೆಲವರು ಇಲ್ಲಿ ಕಟ್ಟಾಗಿರುತ್ತೆ, ಕೆಲವರಿಗೆ ಇಲ್ಲಿ ಕಟ್ಟಾಗಿರುತ್ತೆ, ಹಾಗಲ್ಲ, ಒಂದೇ ರೀತಿಯ ಗೆರೆಯಾಗಿರಬೇಕು. ಇದು ಇದನ್ನು ದಾಟಿ ಮೇಲಕ್ಕೆ ಹೋಗಿರಬೇಕು. ಈ ಜ್ಞಾನರೇಖೆಯನ್ನು ದಾಟಿ ಮೇಲಕ್ಕೆ ಹೋಗಿರಬೇಕು. ಹಾಗೆ ಹೊರಟ ರೇಖೆ ಇದನ್ನು ಕ್ರಾಸ್ ಮಾಡಿದರೆ, ಯಾವುದನ್ನು? ಈ ಜ್ಞಾನರೇಖೆಯನ್ನು ಕ್ರಾಸ್ ಮಾಡಿ ಹೋಗಿದ್ದರೆ ಅವರು ಉತ್ತಮವಾದಂತಹ ಅದೃಷ್ಟದಿಂದಾಗಿ ಅವರು ಧನಾಭಿವೃದ್ಧಿಯಲ್ಲಿ ಮುಂಚೂಣಿಗೆ ಹೋಗ್ತಾರೆ. ಅವರು ಎಲ್ಲ ರೀತಿಯ ಸುಖ ಸೌಭಾಗ್ಯಗಳನ್ನು ಅನುಭವಿಸುತ್ತಾ ಜೀವಿಸುತ್ತಾರೆ ಎಂಬುದು ಇದರ ಸೂಚನೆ. ಆದರೆ ನೋಡಿ, ನಾನು ಹೇಳಿದೆ, ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಅದರ ಮೇಲೆ ಇಂತಹ ಚಿಹ್ನೆಗಳು ಇರಬಾರದು. ಇಂತಹ ಚಿಹ್ನೆಗಳಾಗಲಿ ಅಥವಾ ಈ ರೀತಿಯ ಚಿಹ್ನೆಗಳಾಗಲಿ ಇರಬಾರದು. ಇಂತಹ ಚಿಹ್ನೆಗಳು ಬಂದರೆ ಅಥವಾ ಈ ರೀತಿಯ ಒಂದು ಚಿಹ್ನೆ
ಒಂದು ರೇಖೆ ಬಂದರೆ ಇದೆಲ್ಲವೂ ಅವರ ಅದೃಷ್ಟವನ್ನು ನುಂಗಿ ಹಾಕುತ್ತದೆ. ಅಂದರೆ ಅವರಿಗೆ ಧನಾಭಿವೃದ್ಧಿಯ ದಾರಿಗೆ ಅಡಚಣೆಯಾಗುವುದುಂಟು. ಅಡಚಣೆಯಾಗಿ ಅವರು ಅಂದುಕೊಂಡ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡೋಕ್ಕೆ ತೊಂದರೆಯಾಗುತ್ತದೆ. ಅದರಿಂದಾಗಿ ಅವರ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಅವರು ಇಚ್ಛಾಪೂರ್ವಕವಾಗಿ ಕೆಲಸ ಮಾಡಿದಾಗ ಇಂತಹ ಚಿಹ್ನೆಗಳು ಮರೆಯಾಗಿ ಹೋಗುವ ಸಾಧ್ಯತೆ ಇದೆ. ಆದರೆ ಅಷ್ಟರಲ್ಲಿ ಅವರಿಗೆ ಜೀವನ ಸ್ವಲ್ಪ ದಿನಗಳು ಮುಂದೆ ಹೋಗಿರುತ್ತೆ. ಆದ್ದರಿಂದ ಕೊನೆಯಲ್ಲಿ ಅವರು ಅಂದುಕೊಂಡಿರೋ ವಯಸ್ಸಿನಲ್ಲಿ ಅವರಿಗೆ ಹಣವು ಬಂದು ಸೇರುವಂಥ ಸಾಧ್ಯತೆ ಇದೆ. ಇನ್ನು ಹೃದಯ ರೇಖೆ, ಆದರೆ ಹೃದಯ ರೇಖೆ ಮತ್ತು ಈಗ ನೋಡಿ, ಹೃದಯ ರೇಖೆ ಮತ್ತು ಈ ರೇಖೆ, ಈಗ ನಮ್ಮ ಆಯುಷ ರೇಖೆ ಇರುತ್ತೆ. ಈಗ ಆಯುಷ ರೇಖೆ, ಈಗ ಇದರಲ್ಲಿ ಈಗ ಭಾಗ್ಯರೇಖೆ ಹೀಗೆ ಹೋಗಿದೆ. ಅದಕ್ಕೆ ಒಂದು ಇಲ್ಲಿಂದ ಒಂದು ರೇಖೆ ಹೀಗೆ ಬಂದು ಉಳಿದ್ರೆ, ಹೀಗೆ ಬಂದು ಸೇರಿಕೊಂಡಿದ್ದರೆ, ಹೀಗೆ ಒಂದು ರೇಖೆ ಬಂದು ಸೇರಿಕೊಂಡಿದ್ದರೆ ಅದು ಧನಾಭಿವೃದ್ಧಿಯ ಸೂಚನೆಯಾಗಿರುತ್ತದೆ. ಹೀಗೊಂದು ರೇಖೆ ಬಂದು ಸೇರುವುದರಿಂದ ಅದು ಧನಾಭಿವೃದ್ಧಿಯ ಸೂಚನೆಯಾಗಿದೆ. ಹೀಗೊಂದು ಗೆರೆ ಬಂದು ಸೇರಿರಬೇಕು, ಹಾಗೂ ಧನಾಭಿವೃದ್ಧಿಯ ಸೂಚನೆ. ಈಗ ನೋಡಿ, ಮತ್ತು ಶುಕ್ರಪರ್ವದಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ, ಅಂದರೆ ನೀವು ಕಪ್ಪು ಚುಕ್ಕೆ ಅನ್ನೋದು ಯಾವಾಗಲೂ ಕೆಟ್ಟದು ಅಂತೀವಿ, ಆದರೆ ಇಲ್ಲಿ ನೋಡಿ, ಈ ಶುಕ್ರಪರ್ವದಲ್ಲಿ ಹೀಗೊಂದು ಕಪ್ಪು ಚುಕ್ಕೆ ಇದ್ದರೆ ಇವರು ಹಣಕಾಸನ್ನು ಸಂಪಾದನೆ ಮಾಡುವುದು, ಇವರು ನಿರೀಕ್ಷೆ ಮಾಡಿರದ ರೀತಿಯಲ್ಲಿ ಅವರ ಕೈಗೆ ಹಣ ಬಂದು ಸೇರುತ್ತದೆ. ಬೇರೆಯವರ ಸಹಾಯದಿಂದಲಾದರೂ ಅಥವಾ ಅವರ ಸಂಗಾತಿಯ ಕಡೆಯಿಂದಲಾದರೂ ಅವರಿಗೆ ಹಣ ಬಂದು ಸೇರುವಂತಹ ಸೂಚನೆ ಅದಾಗಿದೆ ಎಂಬುದನ್ನು ತಿಳಿಯಬೇಕು. ಶನಿ ಬೆರಳು ನಿಮಗೆ ಗೊತ್ತಿದೆ. ಈ ಶನಿ ಬೆರಳಲ್ಲಿ ಯಾವುದಾದರೂ ಒಂದು ಕಪ್ಪು ಚುಕ್ಕೆ ಇದ್ದರೆ, ಹೀಗೆ ಒಂದು ಕಪ್ಪು ಚುಕ್ಕೆ ಇದ್ದರೆ, ಶನಿ ಬೆರಳಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೂ ಸಹ ಅದರಲ್ಲಿ ಉತ್ತಮ ಭವಿಷ್ಯವಿದೆ. ಅವರಿಗೆ ಉತ್ತಮವಾದ ರೀತಿಯಲ್ಲಿ ಹಣಕಾಸು ಬಂದು ಸೇರುತ್ತದೆ. ಅವರು ಅಂದುಕೊಂಡಿರದ ರೀತಿಯಲ್ಲಿ ಅವರು ಮಾಡುವ ವ್ಯವಹಾರದಿಂದ ಬೇಗನೆ ಹಣ ಬಂದು ಸೇರುತ್ತದೆ. ಆದರೆ ಅವರು ಹೆಚ್ಚಿನ ಸುಖಭೋಗಗಳ ಕಡೆ ಗಮನ ಕೊಡದೆ ಹಣ ಸಂಪಾದನೆಯತ್ತ ಮಾತ್ರ ಅವರು ಗಮನ ಕೊಡ್ತಾ ಹೋಗುತ್ತಾರೆ. ಹೀಗೆ ನಾವು ಹಣವಂತರಾಗುವಂಥ ಕೆಲವು ವಿಚಾರಗಳನ್ನು ತಿಳ್ಕೊಂಡವು. ಹಣವಂತರಾಗುವ ರೀತಿ ಯಾವುದು, ಆ ಚಿಹ್ನೆಗಳು ಯಾವುದು, ನಿಮಗೆ ಆಕಸ್ಮಿಕವಾಗಿ ಯಾವ ರೀತಿಯಲ್ಲಿ ಹಣ ಬಂದು ಸೇರುತ್ತದೆ ಎಂಬುದನ್ನು ನಾವು ಈಗ ತಿಳ್ಕೊಂಡು, ಈಗ ನೋಡಿ, ಈ ಜ್ಞಾನರೇಖೆ ನಿಮಗೆ ಗೊತ್ತಿದೆ. ಈ ಜ್ಞಾನರೇಖೆಯ ಮೇಲೆ ಹೀಗೆ ಇಂಥ ಗೆರೆಗಳಿದ್ದರೆ, ಜ್ಞಾನರೇಖೆಯ ಮೇಲೆ ಅಂತಹ ಗೆರೆಗಳಿದ್ದರೆ ಅವರಿಗೆ ಮಾನಸಿಕ ವಿಭ್ರಾಂತಿ ಹೆಚ್ಚಾಗಿರುತ್ತದೆ. ಅವರು ಮಾಡುವ ಪ್ರತಿಯೊಂದು ನಿರ್ಧಾರವು ಕೆಟ್ಟದಾಗಿರುತ್ತದೆ ಎಂಬುದನ್ನು ತಿಳಿಯಬಹುದು. ಅವರು ತೆಗೆದುಕೊಳ್ಳುವ ನಿರ್ಧಾರವು ಯಾವಾಗಲೂ ಸಹ ಅಷ್ಟೇ, ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿರುವುದಿಲ್ಲ. ಅದರಿಂದಾಗಿ ಅವರಿಗೆ ತುಂಬ ತೊಂದರೆಯಾಗುತ್ತದೆ ಎಂಬುದು ಆ ಚಿಹ್ನೆಗಳ ಇದು ಹೀಗಿದ್ದರೂ ಸಹ ಅಷ್ಟೇ. ಹೀಗೆ ನೋಡಿ, ಹೀಗಿದ್ದರೂ ಸಹ ಅದು ಸಹ ಅವರಿಗೆ ಇವರು ಮಾಡುವಂತಹ ಯಾವುದೇ ಒಂದು ಕೆಲಸ ಮಾಡಿದರೂ ಸಹ ಅದಕ್ಕೆ ಸರಿಯಾದ ಫಲ ದೊರೆಯುವುದಿಲ್ಲ. ಸರಿಯಾದ ಫಲ ದೊರೆಯದೆ ಅವರು ಮಾಡುವಂತಹ ಉದ್ಯೋಗದಲ್ಲಿಯೂ ಸಮಸ್ಯೆಗಳು ಕಾಣಿಸಿಕೊಂಡು ಅವರ ಆರೋಗ್ಯಕ್ಕೂ ಸಮಸ್ಯೆಗಳಾಗಿ ಅವರು ಹಲವು ರೀತಿಯಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಾರೆ ಎಂಬುದಕ್ಕೆ ಸೂಚನೆಯಾಗಿದೆ. ಹಾಗೆ ನೋಡಿ, ಇದರಲ್ಲಿ ಚುಕ್ಕೆಗಳಿದ್ದರೆ, ಕಪ್ಪು ಚುಕ್ಕೆಗಳ ಥರ ಇದರಲ್ಲಿ ಹಿಂಗೆ ಕಪ್ಪು ಚುಕ್ಕೆಗಳ ಥರ ಇದ್ದರೆ ಇದು ಸಹ ಆರೋಗ್ಯದ ಸಮಸ್ಯೆ ಎಂಬುದನ್ನು ಮರೆಯಬಾರದು. ಕಪ್ಪು ಚುಕ್ಕೆಗಳು ಬಂದರೆ ಅದು ಮಾನಸಿಕ ಆಗೋರ್ಯ. ಈ ರೀತಿಯ ಕೊನೆಯಲ್ಲಿ ಇದ್ದರೆ ಮಾನಸಿಕ ಕೊರಗು, ಅಂದರೆ
ಯಾವುದೇ ಪರ್ವದಲ್ಲಿ ಈ ರೀತಿಯ ಒಂದು ಅಂದರೆ ಶನಿ ಪರ್ವದಲ್ಲಿ ಈ ರೀತಿಯ ಒಂದು ಚಿಹ್ನೆ ಇದ್ದರೆ ಅದು ಸಹ ಅವರ ಮಾನಸಿಕವಾಗಿ ಕೊರಗುವಂತಹ ಸೂಚನೆ. ಅಂದರೆ ಈ ರೀತಿಯಲ್ಲಿ ಹಣ ಬಂದು ಸೇರುವ ಸೂಚನೆಗಳು ಮಾನಸಿಕವಾದ ತೊಂದರೆಗಳಿಗೂ ಕಾರಣಗಳಾಗುವಂಥ ಕೆಲವು ಚಿಹ್ನೆಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ. ಇಂಥ ವಿಚಾರಗಳು ಹೆಚ್ಚು ತಿಳಿದುಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಏನು ಮಾಡಲು ಸಾಧ್ಯ, ಏನು ಮಾಡಿದಾಗ ನಮ್ಮ ಇಂತಹ ಸಮಸ್ಯೆಗಳು ದೂರವಾಗುತ್ತೆ ಎಂಬುದನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ನೀವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದರೆ ನೀವು ಇನ್ನೂ ಮಾಣಿ ಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲು ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ಆದ್ದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸಂತೋಷವಾಗಿರಬಹುದು, ಆನಂದ ಪಡಬಹುದು, ಶ್ರೀಮಂತಿಕೆಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನರಿಗೆ ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇರುವ ಅಂಥ ವ್ಯಕ್ತಿಗಳು ತಮ್ಮ ಭವಿಷ್ಯ ಹೇಗೆ ತಿಳಿಯಬೇಕು, ಏನು ಮಾಡಬೇಕು ಎಂಬ ಪ್ರಶ್ನೆ ಕೇಳುತ್ತಿದ್ದಾರೆ. ಅಂಥವರಿಗೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ನಿಖರವಾದ ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಏನೇನು ಸಂಭವಿಸುತ್ತದೆ ಎಂಬುದನ್ನು ತಿಳಿಸುತ್ತೇವೆ, ಅದಕ್ಕೇನು ಮಾಡಬೇಕು ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ನಿಮ್ಮ ಜೀವನವನ್ನು ವ್ಯವಸ್ಥೆ ಮಾಡಿಕೊಂಡ್ರೆ ನೀವು ಜೀವನದಲ್ಲಿ ಸುಖವಾಗಿರಲು ಸಾಧ್ಯ. ಆಸಕ್ತಿ ಮತ್ತು ನಂಬಿಕೆ ಇದ್ದವರಿಗೆ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮತ್ತೊಮ್ಮೆ ಹೇಳುತ್ತಾ ಇಂತಹ ಮತ್ತೊಂದು ವಿಡಿಯೋಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.